ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದೊಳಗೆ ನಾವು NMMS ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂತೆ 2023ರ ಜಿಮ್ಯಾಟ್ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನು ನಾವು ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ದೀವಿ. ಇವತ್ತಿನ 11ನೇ ಪ್ರಶ್ನೆ ಮತ್ತೊಂದು ವೆರೈಟಿಗೆ ಸಂಬಂಧಪಟ್ಟಂಥದ್ದು. ಏನು ಪ್ಲೇ ಮಾಡಿದ್ದೀನಿ, ಏನು ಇಲ್ಲಿ ಅಂಕಿಗಳನ್ನ ಕೊಟ್ಟಿದ್ದಾರೆ, ಅಂಕಿಗಳ ಮಧ್ಯೆ ಒಂದು ಸ್ಟಾರ್ ಚಿಹ್ನೆ ಕೊಟ್ಟಾರ. ಸ್ಟಾರ್ ಚಿಹ್ನೆಗಳ ಬದಲು ಕೊಟ್ಟಿರುವಂತ ಯಾವ ಚಿಹ್ನೆಗಳನ್ನ ಇಲ್ಲಿ ಆದೇಶ ಮಾಡಿದಾಗ ಈ ಒಂದು ದತ್ತ ಸಮೀಕರಣ ಪೂರ್ಣಗೊಳ್ತೈತಿ ಅನ್ನೋದನ್ನ ಇಲ್ಲಿ ಇದರ ಸಾರಾಂಶ. ಹಾಗಾಗಿ ನಾವು ಕೊಟ್ಟಂತ ಸ್ಟಾರ್ ಚಿಹ್ನೆಗಳಲ್ಲಿ ಯಾವ್ದನ್ನ ನಾವು ಆದೇಶ ಮಾಡಿದ್ರೆ ಅದೊಂದು ಪರಿಪೂರ್ಣ ಸಮೀಕರಣ ಆಗ್ತೈತಿ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಇಂಥದ್ದು ಒಂದು 4 ಪ್ರಶ್ನೆಗಳು ಇರ್ತಾವ. ಚಿಹ್ನೆಗಳ ಆದೇಶ ಅಥವಾ ಬದಲಾವಣೆಗಳ ಚಿಹ್ನೆಗಳ ಬದಲಾವಣೆ ಅಂತ ಹೇಳಂದು ಎಲ್ಲ ಸೇರಿ ಒಟ್ಟು 4 ಪ್ರಶ್ನೆಗಳು ಇರ್ತಾವು. ಹಂಗಾರೆ ಇಲ್ಲಿ ಮೊದಲ ಏನ ನಾವು ಗಮನಿಸಬೇಕು ಅಂದ್ರೆ ಇಂಥ ಲೆಕ್ಕಗಳನ್ನು ಮಾಡುವಂತ ಸಂದರ್ಭದೊಳಗ ಬೊಡಮಾಸ್ ನಿಯಮ ನಮ್ಗೆ ಗೊತ್ತಿರಬೇಕು. BODMAS ಅಂತ ಇದು ಒಂದು ರೂಲ್. ಏನ್ ಬೊಡಮಾಸ್ ಅಂದ್ರೆ ಏನು? ಮೊದಲ ಯಾವ್ದಾದ್ರು ಒಂದು ಸಮೀಕರಣದೊಳಗ ಬ್ರಾಕೆಟ್ ಇತ್ತಂದ್ರ ಅದನ್ನ ಆಫ್ ಮಾಡ್ಬೇಕ. ನೆಕ್ಸ್ಟ್ ಡಿವಿಷನ್ ಮಾಡ್ಬೇಕ. ಅಂದ್ರ ಡಿವಿಷನ್ ಅಂತಂದ್ರ ಭಾಗಿಸು, ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಿಸು, A ಫಾರ್ ಎಡಿಷನ್, ಎಡಿಷನ್ ಅಂದ್ರೆ ಕೂಡಿಸು, S ಫಾರ್ ಏನ್ ಮಾಡಬೇಕು, ಸಬ್ಸ್ಟ್ರಾಕ್ಷನ್ ಕಳಿಬೇಕು ಅಂತ. ಹೀಗೆ ಒಂದು ಬೊಡಮಾಸ್ ನಿಯಮ ಏನ್ ಹೇಳ್ತೈತಿ, ಈ ಆರ್ಡರ್ ಒಳಗ ಇರಬೇಕ, ಬ್ರೊಕೆಟ್ ಅನ್ನ ಆಫ್ ಮಾಡ್ಬೇಕ ಅಂತ. ಓಕೆ, ಹಂಗಾರೆ ಯಾವ್ದೇ ಒಂದು ಸಮೀಕರಣದೊಳಗ ಮೊದಲು ಬ್ರಕೆಟ್ ಇದ್ರ ಬ್ರಕೆಟ್ ತೆಗಿಬೇಕ, ಆಮೇಲೆ ಡಿವಿಷನ್ ಮಾಡ್ಬೇಕ, ಆಮೇಲೆ ಮಲ್ಟಿಪ್ಲೈ ಮಾಡ್ಬೇಕು, ಆಮೇಲೆ ಎಡಿಷನ್ ಮಾಡ್ಬೇಕು, ಆಮೇಲೆ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕು. ಈ ದೊಡ್ಡ ದೊಡ್ಡ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಒಳಗೆ ಕೂಡ ಇಂಥ ಸರಳವಾದಂತ ಲೆಕ್ಕ ಕೊಟ್ಟಿರ್ತಾರೆ. ಬಟ್ ಅಲ್ಲಿ ಬೇರೆ ಬೇರೆ ಚಿಹ್ನೆಗಳನ್ನ ಬಳಸಿದಾಗ ಆ ದತ್ತ ಸಮೀಕರಣದ ಅರ್ಥ ಕೆಟ್ಟಬಿಡುತ್ತೆ. ಹಾಗಾಗಿ ಈ ಬೊಡಮಾಸ್ ನಿಯಮದ ಪ್ರಕಾರ ಮಾತ್ರ ಮಾಡಿದಾಗ ಅದು ಒಂದು ಅರ್ಥಪೂರ್ಣವಾದಂತ ಸಮೀಕರಣ ಆಗ್ಲಿಕ್ಕೆ ಸಾಧ್ಯತೆ ಐತಿ. ಹಾಗಾಗಿ ಇದು ಒಂದು ನೆನಪಿರ್ಲಿ. ನಾವಿಲ್ಲಿ ಇದ್ರ ಪ್ರಕಾರ ಇದನ್ನ ಒಂದೊಂದ ನಾವು ಮಾಡ್ತಾ ಬರೋಣ. ಫಸ್ಟ್ ಒನ್ 12, ಈ ಫಸ್ಟ್ ಒನ್ ಆಪ್ಷನ್ ಹಾಕೊಂಡು ಬರೋಣ. +7 ಈಸ್ ಈಕ್ವಲ್ ಟು 3 × 9 ಅಂತ ಐತಿ. ಹಂಗಾರೆ ಏನಾಗ್ತೈತಿ ಈ ಸೀಕ್ವೆನ್ಸ್ ನೋಡಿದಾಗ ನಮ್ಮ ಪ್ರಕಾರ ಡಿವಿಷನ್ ಮಾಡ್ಬೇಕ. ಓಕೆ, ಇಲ್ಲಿ ಡಿವಿಷನ್ ಇಲ್ಲ, ಮಲ್ಟಿಪ್ಲೈ ಮಾಡ್ಬೇಕು. 9 3 27, 27. ಓಕೆ, 7 12 7 19. ಇದಕ್ಕಿದು ನಾಟ್ ಈಕ್ವಲ್ ಅಂತ ಬಂತು. ಓಕೆ, ಇದು ಆಪ್ಷನ್ ಅಲ್ಲ. ನೆಕ್ಸ್ಟ್ ಒನ್ ನೋಡೋಣ. 12 ಏನು ಈಕ್ವಲ್ಸ್ 7, ಓಕೆ, ಇಂಟು 3 -9 ಅಂತ. ಹಂಗಾರೆ ಏನ್ ಬರುತ್ತೆ ಇಲ್ಲಿ ನೋಡ್ರಿ. 12ಕ್ಕೆ ಮೊದಲ ಬೊಡಮಾಸ್ ನಿಯಮ ಪ್ರಕಾರ ಮಲ್ಟಿಪ್ಲೈ ಮಾಡ್ಬೇಕು. 7 3 21, 21ರೊಳಗ 9 ಹೋದ್ರ 12. ದೇರ್ಫೋರ್ ನೋಡ್ರಿ, 21ರೊಳಗ 9 ಹೋದ್ರ 12. ಇಟ್ ಈಸ್ ಎ ರೈಟ್ ಆನ್ಸರ್. ಹಿಂಗ ನಾವು ಬೆಲೆಗಳನ್ನ ಈ ಸಮೀಕರಣಗಳಲ್ಲಿ ಈ ಚಿಹ್ನೆಗಳನ್ನ ಆದೇಶ ಮಾಡ್ತಾ ಬೊಡಮಾಸ್ ನಿಯಮನ ಅನುಸರಿಸಿ ನಾವು ಮಾಡ್ಕೊಂಡು ಹೋಗ್ಬೇಕು. ಓಕೆ, ಈ ಬೊಡಮಾಸ್ ನಿಯಮದ ಬಗ್ಗೆನೇ ಒಂದು ಸಂಪೂರ್ಣವಾದಂತಹ ಒಂದು ವಿಡಿಯೋ ಮಾಡಿದೀನಿ. ಅದನ್ನ ಗಮನಿಸಿದ್ರಿ ಅಂತಂದ್ರೆ ಇದಕ್ಕೆ ಸಂಪೂರ್ಣವಾದಂತಹ ಬೇರೆ ಬೇರೆ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೀನಿ, ಅಲ್ಲಿ ಅರ್ಥ ಆಗ್ತೈತಿ ಅಂತ ಹೇಳ್ತೀನಿ. ಎಸ್, ಓಕೆ. ಇನ್ನ ಮುಂದಿನ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. 12ನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. 8 * 3 * 10 * 5 * 2. ಓಕೆ, ಹಂಗಾರೆ ಇಲ್ಲಿ ಮೊದಲನೇ ಆಪ್ಷನ್ ಏನ್ ಕೊಟ್ಟಾರ, ಪ್ಲಸ್ ಮೈನಸ್ ಈಕ್ವಲ್ ಟು ಇಂಟು. ಸೆಕೆಂಡ್ ಆಪ್ಷನ್ ಬಿ ಮೈನಸ್ ಪ್ಲಸ್ ಭಾಗಲೆ ಈಸ್ ಈಕ್ವಲ್ ಟು ಸಿ, ಪ್ಲಸ್ ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ ಅಂಡ್ ಇಂಟು ಡಿ, ಮೈನಸ್ ಇಂಟು ಡಿವೈಡೆಡ್ ಬೈ ಈಕ್ವಲ್ಸ್. ಇದು ಕೂಡ ಅಷ್ಟೇ, ಪ್ರತಿಯೊಂದು ಆಪ್ಷನ್ನಿನ ಚಿಹ್ನೆಗಳನ್ನ ಸ್ಟಾರ್ ಇರುವ ಜಾಗದಲ್ಲಿ ಆದೇಶ ಮಾಡಿದಾಗ ಒಂದು ಅರ್ಥಪೂರ್ಣವಾದಂತಹ ಒಂದು ಸಮೀಕರಣ ಬರಬೇಕು. ಹಂಗಾರೆ ನಾವು ಪ್ರಯತ್ನಿಸೋಣ. 8 3 10 5 2 ಅಂತ. ಓಕೆ, ಒಂದೊಂದ ಹಾಕುವಂತ ಬರೋಣ. ಏನಾಗ್ತೈತಿ ಅಂತ ಮೊದಲೇ ಆಪ್ಷನ್ ಹಾಕೊಂಡು ಬರೋಣ. ಪ್ಲಸ್ ಮೈನಸ್ ಈಸ್ ಈಕ್ವಲ್ ಟು ಇಂಟು ಅಂತ. ನಮ್ಮ ಬೊಡಮಾಸ್ ನಿಯಮದ ಪ್ರಕಾರ ಗೊತ್ತೈತಿ ಮೊದಲು ಏನ್ ಮಾಡ್ಬೇಕು ಅಂತ. ಭಾಗಲೇ ಇಲ್ಲ, ಇಂಟು ಮಾಡ್ಬೇಕು. 10. ಓಕೆ, 5 10. ನೆಕ್ಸ್ಟ್ ಎಡಿಷನ್ ಮಾಡ್ಬೇಕು. 8 3 11. ಸಬ್ಸ್ಟ್ರಾಕ್ಷನ್ ಮಾಡ್ಬೇಕು. 10 11ರಾಗ 10 ಹೋದ್ರೆ 1 ಈಸ್ ಈಕ್ವಲ್ ಟು 10. ಇಟ್ ಈಸ್ ನಾಟ್ ಈಕ್ವಲ್. ಇದು ಆಪ್ಷನ್ ಅಲ್ಲ ಅಂತ. ಓಕೆ, ಹಂಗಾರೆ ನೆಕ್ಸ್ಟ್ ಬರೋಣ. ಸೆಕೆಂಡ್ ಆಪ್ಷನ್ ಬಿ ಏನೈತಿ, ಮೈನಸ್ ಪ್ಲಸ್ ಭಾಗಲೆ ಈಸ್ ಈಕ್ವಲ್ ಟು. ಸಾಧ್ಯನೇ ಇಲ್ಲ, ಯಾಕೆಂದ್ರೆ 2 ಬರ್ಲಿಕ್ಕೆ ಸಾಧ್ಯ ಇಲ್ಲ. 5ರಿಂದ 10ನ್ನ ಭಾಗಿಸಿದಾಗ 2 ಬಂತು. 2 2 3 5, 5 8ರಾಗ 5 ಹೋದ್ರೆ ಎಷ್ಟು ಬಂತು, 3 ಬರುತ್ತೆ. ಇಟ್ ಇಸ್ ನಾಟ್, ಇದು ಕೂಡ ಆಪ್ಷನ್ ಅಲ್ಲ.
ಓಕೆ ನೆಕ್ಸ್ಟ್ ಆಪ್ಷನ್ ಸಿ ನೋಡ್ರಿ ಪ್ಲಸ್ ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ ಇಂಟು 1. ಓಕೆ ನೋಡ್ರಿ ನಮ್ದು ಬೊಡಮಾಸ್ ನಿಯಮದ ಪ್ರಕಾರ ಡಿವಿಷನ್ ಮಾಡಬೇಕು, 2 ಬಂತು ಇಂಟು 2 ಅಂದ್ರೆ ಇಂಟು ಮಾಡಬೇಕು ಈಸ್ ಈಕ್ವಲ್ ಟು ಅಂದ್ರೆ ಒಂದ್ ಸೈಡ್ ಇದು 8 3 11. ಓಕೆ ಇದು ಕೂಡ ನಾಟ್ ಈಕ್ವಲ್ಸ್ ಐತಿ, ದೇರ್ಫೋರ್ ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ದಿಸ್ ಇಕ್ವೇಶನ್ಸ್ ಅಂತ. ಓಕೆ ಅಂದ್ರೆ ಆಪ್ಷನ್ ಡಿ ಪಕ್ಕಾ ಆಗಿರ್ತೈತಿ. ಇವು 3 ಬರಲ್ಲ ಅಂದ್ರೆ ಇದು ಬಂದೇ ಬರಬೇಕು. ಹಂಗಾರೆ ಹೆಂಗ್ ಬಂದವು ಅಂತ ನಾನು ನೋಡ್ಕೊಳ್ಳೋಣ. ಏನೈತಿ ಆಪ್ಷನ್ ಮೈನಸ್ ಇಂಟು ಡಿವೈಡೆಡ್ ಬೈ ಈಸ್ ಈಕ್ವಲ್ಸ್. ನೋಡ್ರಿ ಮೊದಲ ನಮ್ದು ಡಿವಿಷನ್ ಮಾಡ್ಬೇಕು ಅಂತ ಹೇಳ್ತೈತಿ. 5 ರಿಂದ 10ನ ಭಾಗಿಸಿದಾಗ 2 ಬಂತು, ಗುಣಿಸು 3 ಮೈನಸ್ 8 ಈಸ್ ಈಕ್ವಲ್ ಟು 2. ಓಕೆ ಮತ್ ನೆಕ್ಸ್ಟ್ ಏನ್ ಮಾಡ್ಬೇಕು, ಗುಣಿಸ್ಬೇಕಂತ ಹೇಳ್ತೈತಿ. 3 × 6 8 ಮೈನಸ್ 6 ಈಸ್ ಈಕ್ವಲ್ ಟು 2. 8ರಾಗ 6 ಪ್ಲಸ್ ಇಲ್ಲ, ಕಳಿಬೇಕಾಗೈತಿ 2. ದೇರ್ಫೋರ್ 2. ದಿಸ್ ಈಸ್ ದ ರೈಟ್ ಆನ್ಸರ್. ಇದಕ್ಕೆ ಸರಿಯಾದಂತ ಸಮೀಕರಣ ಆಗ್ಲಿಕ್ಕೆ ಈ ಚಿಹ್ನೆಗಳನ್ನ ಕ್ರಮವಾಗಿ ಬಳಸಿದಾಗ ಮಾತ್ರ ಅದೊಂದು ದತ್ತ ಸಮೀಕರಣ ಒಂದು ಅರ್ಥಪೂರ್ಣವಾದಂತ ಸಮೀಕರಣ ಆಗ್ತೈತಿ ಅಂತ ಹೇಳ್ಬೋದು. ಅಂದ್ರೆ ಮುಂದಿನ 1-2 ಪ್ರಶ್ನೆಗಳು ಚಿಹ್ನೆಗಳ ಬದಲಾವಣೆಗೆ ಸಂಬಂಧಪಟ್ಟಿದೆ. ಏನೈತಿ ಅಂತ ನೋಡೋಣ. ಮುಂದಿನ ಮತ್ತೊಂದು ವೆರೈಟಿ 2 ಲೆಕ್ಕಗಳು. ನಾನು ಅದೇ ಹೇಳಿದಾಗಲೇ ಚಿಹ್ನೆಗಳಿಗೆ ಸಂಬಂಧಪಟ್ಟಿದ್ದೆ, ಬಟ್ ಇಲ್ಲಿ ಅದಲು ಬದಲು ಚಿಹ್ನೆ ಮತ್ತು ಸಂಖ್ಯೆಗಳು ಅಂತ ಹೇಳಿದ್ದಾರೆ. ಓಕೆ ಇಲ್ಲಿ ದತ್ತ ಸಂಖ್ಯೆಗಳು ಒಂದು ಪರಿಪೂರ್ಣ ಸಮೀಕರಣ ಆಗ್ಲಿಕ್ಕೆ ಏನ್ ಮಾಡ್ತಾರೆ, ಇಲ್ಲಿ ಸಂಖ್ಯೆಗಳು ಅಥವಾ ಚಿಹ್ನೆಗಳ ಅದಲು ಬದಲು ಮಾಡಿದಾಗ ಒಂದು ಇದು ಅರ್ಥಪೂರ್ಣವಾದಂತ ಸಮೀಕರಣ ಆಗ್ತೈತಿ. ಹಾಗಾಗಿ ಕೊಟ್ಟಿರುವಂತ ಆಯ್ಕೆಗಳಿಂದ ಇದನ್ನ ಒಂದು ಅರ್ಥಪೂರ್ಣವಾಗಿ ಮಾಡ್ರಿ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ ಹಂಗಾರೆ ನೋಡ್ರಿ ಇಲ್ಲಿ ಏನೈತಿ, ಇಲ್ಲಿ ಮೊದಲು ಚಿಹ್ನೆಗಳ ಅಥವಾ ಸಂಖ್ಯೆಗಳ ಅದಲು ಬದಲು ಮಾಡಿದಾಗ ಇದು ಒಂದು ಸೀಕ್ವೆನ್ಸ್ ಸರಿ ಹೊಂದಬೇಕು ಅಥವಾ ಈ ಸಮೀಕರಣ ಸರಿ ಹೊಂದಬೇಕು. ಮೊದಲೇ ನೋಡೋಣ, ಒಂದೊಂದು ಎಕ್ಸಾಂಪಲ್ ನೋಡಿದಾಗ ಗೊತ್ತಾಗ್ತೈತಿ. ಇಲ್ಲಿ ಆಪ್ಷನ್ ಎ ಐತಿ 3 ಮತ್ತು 2. 3 ಮತ್ತು 2 ಅನ್ನೋದು ಅದಲು ಬದಲಾದಾಗ ಈ ಸಮೀಕರಣ ಆಗ್ತೈತಿ ಏನ್ ನೋಡು. ಅಂದ್ರೆ 3 ಇದ್ದದ್ದು 2 ಆಗ್ಬೇಕ, 2 ಇದ್ದದ್ದು 3 ಆಗ್ಬೇಕು. ನೋಡ್ಕೊಂಡ್ ಬರ್ರಿ, ನಮಗ್ ಬೊಡಮಾಸ್ ನಿಯಮದ ಪ್ರಕಾರ ಗೊತ್ತೈತಿ ನಮಗ. ಓಕೆ ಬೊಡಮಾಸ್ ನಿಯಮದ ಪ್ರಕಾರ ಏನೈತಿ, ಓಕೆ ಡಿವಿಷನ್ ಮಲ್ಟಿಪ್ಲೈ ಕೂಡಿಸು ಕಳೆ. ಓಕೆ 16 ಪ್ಲಸ್ 6 ಭಾಗಲೆ 3 ಇಂಟು 7 ಈಸ್ ಈಕ್ವಲ್ ಟು 2. ಓಕೆ ಈ ಪಾರ್ಟ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಹಂಗಾರೆ ಏನ್ ಹೇಳ್ಯಾರ ಅವ್ರಲ್ಲಿ, ಮೊದಲೇ ಆಪ್ಷನ್ 3 ಮತ್ತು 2 ಅದನ್ನ ಅದ್ರ ಬದಲು ಮಾಡ್ಬೇಕು ಅಂತ ಹೇಳ್ಯಾರ. 3 ಇದ್ದದ್ದು 2, 2 ಇದ್ದದ್ದು 3 ನೋಡಲೇ ಸರಿ ಹೊಂತದನ. ಇಲ್ಲಿ ಇದು ಏನಾಗ್ಬಿಡ್ತು, ರಿಪ್ಲೇಸ್ ಆಯ್ತು. ಓಕೆ 2 ರಿಂದ 6ನ ಭಾಗಿಸಿದಾಗ 3. ಓಕೆ 16 ಪ್ಲಸ್ 3 ಇಲ್ಲಿ ಇಂಟು 7 ಮಾಡಿದಾಗ ಇಲ್ಲಿ 3 ಬರ್ಬೇಕಂತ ಹೇಳ್ಯಾರ. ಏನ್ ಮಾಡ್ಯಾರ, ಮೊದಲು ಬೊಡಮಾಸ್ ನಿಯಮ ಪ್ರಕಾರ 8 ಮಾಡ್ಬೇಕು, 7 3 21 21 16 ಏನಂದ್ರೆ 37 ಬಂತು. ಓಕೆ ಆದ್ರಿಂದ ಇದು ಇಟ್ ಇಸ್ ರಾಂಗ್. ನೆಕ್ಸ್ಟ್ ನೋಡ್ರಿ, ಪ್ಲಸ್ ಮತ್ತು ಈಕ್ವಲ್ಸ್ ಇದ್ದಲ್ಲೇ ಅದನ್ನ ಬದಲಾವಣೆ ಮಾಡ್ಬೇಕು ಅಂತ ಹೇಳ್ಯಾರ. ಪ್ಲಸ್ ಇದ್ದದ್ದು ಈಕ್ವಲ್ಸ್ ಆಗ್ಬೇಕ, ಈಕ್ವಲ್ಸ್ ಇದ್ದದ್ದು ಪ್ಲಸ್ ಆಗ್ಬೇಕು, ಇದು ಪ್ಲಸ್ ಆಗ್ಬೇಕು. ಈಗ ನೋಡ್ರಿ ಏನಾಗಂತ ಹೇಳ್ಯಾರ, ಪ್ಲಸ್ ಮತ್ತು ಈಕ್ವಲ್ಸ್ ಅದ್ರ ಬದಲಾಗ್ಬೇಕಂತ ಹೇಳ್ಯಾರ. ಪ್ಲಸ್ ಮತ್ತು ಈಕ್ವಲ್ಸ್ ಇದು ಈ ಪ್ಲಸ್ ಇದ್ದದ್ದು ಈಕ್ವಲ್ ಇದ್ದದ್ದು ಪ್ಲಸ್ ಆಗ್ಬೇಕಂತ. ನೋಡ್ರಿ ಬೊಡಮಾಸ್ ನಿಯಮ ಪ್ರಕಾರ ಇಲ್ಲಿ 2 ಬಂತು, 3 ರಿಂದ 6ನ ಭಾಗಿಸಿದಾಗ 7 14 ಈಸ್ ಈಕ್ವಲ್ ಟು 16 ಬರ್ಬೇಕಂತ ಹೇಳ್ಯಾರ. ಅಂದ್ರೆ ಈಕ್ವಲ್ ಟು ಬರ್ಬೇಕ. ಇದು ಪ್ಲಸ್ 2 ಬೊಡಮಾಸ್ ನಿಯಮ ಪ್ರಕಾರ ಮೊದಲು ಇಂಟು 7 14 14 14 2 16. ಓಕೆ ದಿಸ್ ಈಸ್ ರೈಟ್ ಆನ್ಸರ್. ಆಪ್ಷನ್ ಬಿ ಏನೋ ಪ್ಲಸ್ ಮತ್ತು ಈಕ್ವಲ್ಸ್ ಅನ್ನ ಅದಲು ಬದಲು ಮಾಡಿದಾಗ ಈ ಒಂದು ದತ್ತ ಸಮೀಕರಣ ಪರಿಪೂರ್ಣ ಆಗ್ತೈತಿ, ಒಂದು ಅರ್ಥಪೂರ್ಣ ಆಗ್ತೈತಿ ಅಂತ ಇಲ್ಲಿ ನಾವು ಗಮನಿಸ್ತೇವೆ ಸ್ನೇಹಿತರೆ. ಹಾಗಾದ್ರೆ 14ನೇ ಪ್ರಶ್ನೆ ಏನೈತಿ ಅಂತ ಗಮನಿಸ್ಕೊಂಡ್ಬಾರ್ದು. ಇಲ್ಲೇನ್ ಹೇಳ್ಯಾರ ನೋಡ್ರಿ, ಇದು ಕೂಡ ಅದರ ಬದಲಿಗೆ ಸಂಬಂಧಪಟ್ಟಂತ ವೆರೈಟಿ. 4 ಮತ್ತು 2 ಬದಲಿ ಅದರ ಬದಲು ಮಾಡಂತ ಹೇಳ್ಯಾರ. 4 ಬದಲಿ 2, 2 ಬದಲಿ 4. ಹಂಗಾರೆ ಇಲ್ಲಿ ನೋಡ್ರಿ 4 ರಿಂದ 8 ಭಾಗಿಸ್ಬೇಕಾಗಿತ್ತು, ಬಟ್ ರಿಪ್ಲೇಸ್ ಇಂದ 2 ರಿಂದ 8ನ ಭಾಗಿಸ್ತಿದೀವಿ, 4 ಬಂತು. ಓಕೆ ಇಂಟು 4 ಏನಂತ್ರಿ ಮೈನಸ್ 6 ಇಸ್ ಈಕ್ವಲ್ ಟು ಏನು 10 ಬರ್ಬೇಕಂತ ಹೇಳ್ಯಾರ. ಮೊದಲು ಬೊಡಮಾಸ್ ನಿಯಮದ ಪ್ರಕಾರ 8 ಮಾಡ್ಬೇಕು, 4 × 16 16 ಒಳಗ 6 ಕಳೆದ್ರೆ 10 ಬಂತು. ದೇರ್ಫೋರ್ ಇಟ್ ಇಸ್ ಎ ರೈಟ್ ಆನ್ಸರ್. 4 ಮತ್ತು 2ನ್ನ ರಿಪ್ಲೇಸ್ ಮಾಡಿದಾಗ ಇದೊಂದು ದತ್ತ ಸಮೀಕರಣ ಪರಿಪೂರ್ಣ ಆಗ್ತೈತಿ ಅಂತ. ಓಕೆ ಹೀಗೆ ಅನೇಕ ಇದಂತೂ ಬಹಳ ಈಸಿಯೆಸ್ಟ್, ಇವು ಅತ್ಯಂತ ಎಕ್ಸಾಕ್ಟ್ನೆಸ್ ಆನ್ಸರ್ ಬರುವಂತ ಉತ್ತರಗಳು. ಇಲ್ಲೇನು ಥಿಂಕ್ ಇಲ್ಲ, ಲಾಜಿಕ್ ಇಲ್ಲ, ಮ್ಯಾಜಿಕ್ ಇಲ್ಲ. ಬಟ್ ಬೊಡಮಾಸ್ ನಿಯಮ ಅನ್ನೋದು ಒಂದು ಗೊತ್ತಿತ್ತು ಅಂದ್ರೆ ಈ ಲೆಕ್ಕಗಳನ್ನ ಅತಿ ಸುಲಭವಾಗಿ ಸರಳವಾಗಿ ನಾವು ಮಾಡ್ಲಿಕ್ಕೆ ಆಗ್ತೈತಿ ಅಂತ ಹೇಳ್ತಾ. ಓಕೆ ಸ್ನೇಹಿತರೆ, ಮತ್ತೆ
ಮುಂದಿನ ಮತ್ತು ಅನೇಕ ವೆರೈಟಿಗಳೊಂದಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಸಿಗೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.